ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಸ್ಕಾಲರ್ಶಿಪ್ ಕೂಡ ಒಂದು ಮಾಹಿತಿನೂ ಕೂಡ ಬಂದಿದೆ. ಏನು ಸ್ಕಾಲರ್ಶಿಪ್, ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪೇನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಒಂದು ಹೊಸ ಸ್ಕಾಲರ್ಶಿಪ್ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ. ಅದು ಯಾವ ಸ್ಕಾಲರ್ಶಿಪ್ ಏನು ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ವೆಯ್ಟ್ ಮಾಡ್ತಿದ್ರೆ ಯಾವ್ದಾದ್ರು ಹೊಸದು ಬರುತ್ತೋ ಅಥವಾ ಏನು ಅಂತ. ಈಗ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್. ಯಾವುದೇ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಡಿಗ್ರಿ ಫೈನಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಹಾಗೆ ಬನ್ನಿ ಫ್ರೆಂಡ್ಸ್, ಏನಿದ್ರೆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಇವತ್ತು ತಾನೇ ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ ಪದವಿ ವಿದ್ಯಾರ್ಥಿಗಳು 17,000 ರೂಪಾಯಿ ಶಿಷ್ಯ ವೇತನ ಅಥವಾ ವಿದ್ಯಾರ್ಥಿ ವೇತನ ಕೋರ್ಸ್ಗಳ ಜೊತೆಗೆ ಒಂದು ಕೌಶಲ್ಯ ಅಧ್ಯಯನಕ್ಕೆ ಶಿಷ್ಯ ವೇತನ ಪದವಿ ವಿದ್ಯಾರ್ಥಿ 17,000 ರೂಪಾಯಿ. ಪ್ರಸ್ತುತ 3,600 ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು 14,340 3 ವರ್ಷದಲ್ಲಿ ಹೆಚ್ಚಳವಾಗಿರೋ ವಿದ್ಯಾರ್ಥಿಗಳ ಸಂಖ್ಯೆ. ಹಾಗೆ 239 ಆಯ್ಕೆ ಮಾಡಿಕೊಂಡಿರತಕ್ಕಂಥ ರಾಜ್ಯದ ಆಯ್ದ ಪದವಿ ಕಾಲೇಜುಗಳಲ್ಲಿ ಈ ಶಿಷ್ಯ ವೇತನ ಸಿಗ್ತಾ ಹೋಗುತ್ತೆ. ಸರ್ಕಾರಿ ಪದವಿ ಕಾಲೇಜುಗಳ ಸಾಮಾನ್ಯ ಕೋರ್ಸ್ಗಳನ್ನ ಒಂದು ಜೊತೆಗೆ ಕೌಶಲ್ಯ ವಿಷಯನ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ 1 ವರ್ಷದವರೆಗೆ 2 ಸೆಮಿಸ್ಟರ್ ಪ್ರತಿ ತಿಂಗಳು ಕೂಡ 11,000 ರೂಪಾಯಿ ನಡ್ಕೊಂಡು 17,000 ರೂಪಾಯಿ ಕೂಡ ಶಿಷ್ಯ ವೇತನ ಸಿಗುತ್ತೆ. ರಾಜ್ಯದ ಉನ್ನತ ಶಿಕ್ಷಣದಲ್ಲಿ ಸಾಮಾನ್ಯ ಪದವಿ ಕೋರ್ಸ್ಗಳು ಅಂದರೆ BA, BSc, BCom, BBA, BSc, BCA ಈ ಕೌಶಲ್ಯ ಆಧಾರಿತ ವಿಷಯಗಳ ಅಧ್ಯಯನಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದ್ದು, ಇದೇ ಶೈಕ್ಷಣಿಕ ವರ್ಷದಿಂದ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿ ಕೊನೆ 5 ಮತ್ತು 6ನೇ ಸೆಮಿಸ್ಟರ್ನಲ್ಲಿ ಶಿಷ್ಯ ವೇತನ ಸೌಲಭ್ಯ ಕೂಡ ದೊರಕಲಿದೆ. 10 ಮಂದಿ ನಿವೃತ್ತ IAS ಅಧಿಕಾರಿಗಳು ಸ್ಥಾಪಿಸ್ತಕ್ಕಂಥ ಕ್ರಿಸ್ಟ್ ಅಂತ ಏನು ಕರಿತೀವಿ ಅಂದರೆ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನ ಪರಿಚಯಿಸುವ ಒಪ್ಪಂದಕ್ಕೆ ರಾಜ್ಯ ಸರ್ಕಾರ ಸಹಿ ಹಾಕಿದೆ. ಮೊದಲ ವರ್ಷ 60 ಕಾಲೇಜುಗಳಲ್ಲಿ 3,600 ವಿದ್ಯಾರ್ಥಿಗಳ ಪ್ರವೇಶ ನೀಡಲಾಗುತ್ತಿದ್ದು, 3 ವರ್ಷಗಳಲ್ಲಿ ಕೂಡ 239 ಕಾಲೇಜು ಕೂಡ ಯೋಜನೆ ವಿಸ್ತರಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. 2026-27 ಒಳಗೆ 14,340 ವಿದ್ಯಾರ್ಥಿಗಳು ಕೂಡ ಈ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ BSc, BCom, BBA, BCA, BBM ವಿದ್ಯಾರ್ಥಿಗಳು ಕಾಮರ್ಸ್, ಆಹಾರ ಸರಪಳಿ ನಿರ್ವಹಣೆ, ಸರಕು ಸಾಗಣೆ ಉದ್ಯಮ, ರಿಟೇಲು, ಹೆಲ್ತ್ ಕೇರು, ಪ್ರವಾಸೋದ್ಯಮ, ಆತಿಥ್ಯ ನಿರ್ವಹಣೆ, ಜೀವನ ವಿಜ್ಞಾನ, ಔಷಧ ವಿಜ್ಞಾನ ಹಾಗೆ ಔಷಧ ಮಾರುಕಟ್ಟೆ ಇವ ಕೋರ್ಸ್ಗಳನ್ನು ಕೂಡ ಪರಿಚಯಿಸಲಾಗಿದೆ. ಪದವಿ ವಿದ್ಯಾರ್ಥಿಗಳು ಬೋಧನೆ ಜೊತೆಗೆ ಕೈಗಾರಿಕಾ ಕಂಪನಿಗಳಲ್ಲಿ ಅಪ್ರೆಂಟಿಸ್ಗಳಾಗಿ ಕೆಲಸ ಮಾಡುವವರು ಅವರಿಗೆ 1 ವರ್ಷ ಶಿಷ್ಯ ವೇತನ ಕೂಡ ದೊರಕಲಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೆಯ್ಟ್ ಮಾಡ್ತಾವ್ರೆಲ್ಲ ಕೂಡ ಏನಪ್ಪ ಅಂದರೆ 17,000 ರೂಪಾಯಿ ಶಿಷ್ಯ ವೇತನ ನಿಮಗೆ ಆಯ್ದ ಕಾಲೇಜುಗಳಲ್ಲಿ ಅಂದರೆ ಈಗ ಆಲ್ರೆಡಿ ವಿಸ್ತರಣೆ ಮಾಡಿರ್ತಕ್ಕಂಥ ಕಾಲೇಜಿನಲ್ಲಿ ಕೂಡ ಇದು ಸಿಗ್ತಾ ಇದೆ. ಆಂಧ್ರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ ಪದವಿ ಕಾಲೇಜುಗಳಲ್ಲಿ ಕೂಡ ಈ ಕೌಶಲ್ಯ ವಿಷಯಗಳನ್ನು ಪರಿಚಯಿಸಿದ್ದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಭಾರಿ ಬೇಡಿಕೆ ಬರುತ್ತಿದೆ. ಈ ಒಪ್ಪಂದವಾಗಿ ರಾಜ್ಯದ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳು ಕೂಡ ಭವಿಷ್ಯದಲ್ಲಿ ಕೌಶಲ್ಯಾಧಾರಿತ ಉದ್ಯೋಗಗಳ ಅವಕಾಶಗಳು ಹೆಚ್ಚಲಿವೆ ಅಂತಲೂ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದ್ರು ಅವರಿಗೆ ಜನರಲಾಗಿ ಫಸ್ಟ್ ಟೈಮ್ ಏನು ಮಾಡ್ತಾಯಿದೆ ಅಂದೀಗ ಕೋರ್ಸ್ಗಳಿಗೆ 60 ಕಾಲೇಜುಗಳು ಸಹಿ ಮಾಡಿದ್ರಿಂದ 3,600 ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಸಹಿ ಮಾಡಿದೆ. ಅವರೆಲ್ಲರೂ ಕೂಡ 11,000ರಿಂದ 17,000 ರೂಪಾಯಿ ಕೂಡ ಶಿಷ್ಯ ವೇತನ ಸಿಗುತ್ತೆ. ಅವರು ಡಿಗ್ರಿ ಜೊತೆಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ನು ಕೂಡ ಮಾಡಬೇಕಾಗುತ್ತೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳ ಜೊತೆಗೆ 1 ವರ್ಷ ಅಪ್ರೆಂಟಿಸ್ ಕೆಲಸ ಮಾಡಿದ ನಂತರ ಅವರಿಗೆ ಪ್ರತಿ ತಿಂಗಳು ಕೂಡ 11,000-17,000 ರೂಪಾಯಿ ಕೂಡ ಅವರಿಗೆ ಶಿಷ್ಯ ವೇತನ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಆಯ್ಕೆ ಮಾಡಿಕೊಂಡ್ರೆ ರಾಜ್ಯ ಪದವಿ ಕಾಲೇಜುಗಳ ಸಂಖ್ಯೆ 239 ಪದವಿ ಕಾಲೇಜುಗಳಲ್ಲಿ ಕೂಡ ಇದು ಸಿಗ್ತಾ ಹೋಗುತ್ತೆ. ಈಗ ಪ್ರೆಸೆಂಟು 60 ಕಾಲೇಜುಗಳಲ್ಲಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ತಾ ಇದ್ದೀನಿ. ಇದು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬಂದಿರತಕ್ಕಂಥ ಒಂದು ಹೊಸ ಅಪ್ಡೇಟ್ ಆಗಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಾಹಿತಿಗೆ ಈ ವೆಬ್ಸೈಟ್ನಲ್ಲಿ ಕೂಡ ನೀವು ಭೇಟಿ ಕೊಡ್ಬೋದು.